PL ಹಾಕಿದ್ದಾರೆ. ಕಾನೂನಾತ್ಮಕವಾಗಿ ಇದು ಅಡೆತಡೆ ಆಗಲ್ವಾ? ಅಲ್ಲ, PL ಎದಕ್ಕೆ ಹಾಕಿದ್ದಾರೆ ಅದೊಂದು ಪ್ರಶ್ನೆ ಹೇಳ್ರಿ. ಕ್ರಿಶ್ಚಿಯನ್ ಕಮ್ಯುನಿಟಿಗಳ ಜೊತೆ ಇದನ್ನ ಮರ್ಜ್ ಮಾಡಿದ್ದಾರೆ. ಅದೇ ಮರ್ಜ್ ಏನು ಮಾಡಿಲ್ರಿ, ಐ ಡೋಂಟ್ ನೋ. ಅಲ್ಲ, ಅವರಿಗೆ ರೈಟ್ ಇದೆ ಅಲ್ಲ, ಅವ್ರು ಹೋಗ್ಲಿ. ಏನು ಮರ್ಜ್ ಮಾಡಕ್ಕೆ ನಾವ್ಯಾರು? ಆಯೋಗ ನಿಮಗೆ ಬಂದು ಹಿಡ್ಕೊಂಡು ಮರ್ಜ್ ಮಾಡಕ್ಕೆ ಹೇಳಿದ್ಯಾ? ನೀವಾಗ ಆಯೋಗ ಹೇಳಿರ್ತಾನೆ, ನಾವಿಬ್ರು ಸೇರುವಾಗ ನಾವು ಯಾವುದು ಇನ್ನೊಂದು ಹೆಸರು ಹೇಳ್ಕೊಂಡಿದ್ದೀವಿ. ಆಯೋಗ ಬರ್ಕೊಂಡಿದೆ, ಮೆನ್ಷನ್ ಮಾಡಿ. ಐ ಆಮ್ ನಾಟ್ ಟ್ರೈಂಗ್ ಟು ಪುಷ್ ಯು ಎನಿವೇರ್. ಟುಮಾರೋ ಯುವರ್ ಕ್ರಿಶ್ಚಿಯನ್ ಗರ್ ವಾಪಸಿ ಆದ್ರೆ ಇವ್ರು ಯಾಕೆ ಮಾಡಬಾರ್ದು ಗರ್ ವಾಪಸಿ ಎಲ್ಲರಿಗೆ? ಮತ್ತು ಗರ್ ವಾಪಸಿ ಪ್ರೋಗ್ರಾಮ್ ಸ್ಟಾಪ್ ಆಗ್ಬಿಡ್ತಾ? 11 ವರ್ಷ ಆಯ್ತಲ್ಲ, ಮತ್ತೆ ಎಲ್ಲರಿಗೆ ಗರ್ ವಾಪಸಿ ಮಾಡ್ಬಿಡ್ಬೋದು. ದೇಶದ ಇರ್ದಾರು ಕೂಡ ವಾಪಸ್ ಕರ್ಕೊಂಬರ್ಬೋದಲ್ಲ. ಒಬ್ರು ಬರಲಿಲ್ಲ, ಪಾಸ್ಪೋರ್ಟ್ ಬಿಡಲಿ. ಇದು ಎಲ್ಲದಕ್ಕೂ ಬರೀದೇ ಇರೋದು. ಲೆಟ್ ದೆಮ್ ಡೂ ಇಟ್. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಅಬೌಟ್ ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್, ಲೆಟ್ ದೆಮ್ ಗೋ. ಬಟ್ ಅಕಾರ್ಡಿಂಗ್ ಟು ಮೀ, ಪ್ಲೀಸ್ ಬಿಲೀವ್ ಮೀ, ವಿ ಆರ್ ನಾಟ್ ಫೋರ್ಸಿಂಗ್ ಎನಿಬಡಿ. ವೈ ವಿಲ್ ಆಯೋಗ ಫೋರ್ಸ್ ಎನಿಬಡಿ ಟು ಕನ್ವರ್ಟ್ ಆರ್ ನಾಟ್ ಟು ಕನ್ವರ್ಟ್? ಪೊಲಿಟಿಕಲಿ ಯಾಕೆ ಹಂಗೆ ಹೇಳ್ತದೆ ನನಗೆ ಗೊತ್ತಿಲ್ಲ. ವೈ ವುಡ್ ಎನಿ ಗೌರ್ಮೆಂಟ್ ಡೂ ದಟ್ ಫಾರ್ ವಾಟ್? ಕುರುಬ ಸಮಾಜವನ್ನು ನಾನೇ ಕ್ರಿಶ್ಚಿಯನ್ ಆಗಂತ ಹೇಳ್ತೀನಿ, ಮರಾಠರು ಯಾಕೆ ಕ್ರಿಶ್ಚಿಯನ್ ಆಗಂತ ಹೇಳ್ತೀನಿ? ಅವ್ರು ಏನು ಬ್ರಾಹ್ಮಣ ಸಮಾಜದವ್ರು 2,000 ಜನ ಏನೋ ಬರ್ದಿದ್ದಾರೆ, ಹೇಳಿದ್ದಾರೆ. ಅದು ಅವ್ರು ಹೇಳಿರ್ತಕ್ಕಂಥದ್ದು, ನಾವು ಹೇಳಿದ್ದೀವಾ? ಅವ್ರ ಅಬ್ಜೆಕ್ಷನ್ ಹೇಳಬೇಕಿದೆ, ನಾವು ಹೇಳಿಲ್ಲ ಅಂತ ಅವ್ರ ಅಬ್ಜೆಕ್ಷನ್ ಹೇಳಿದ್ರೆ ದೇ ಕ್ಯಾನ್ ಜಸ್ಟಿಫೈ ಇಟ್. ಸೊ ಐ ಪರ್ಸನಲಿ ಫೀಲ್ ಸ್ವಲ್ಪ ಸಮಾಧಾನ, ಸಹನೆ, ಸಹಕಾರ ಸ್ವಲ್ಪ ನಿಮ್ದು ಇದ್ದರೆ ಇದು ಸಕ್ಸಸ್ಫುಲ್ ಆಗಿದೆ ಸರ್ವೆ ಆದರೆ, ಈ ಸರ್ವೆ ಇಟ್ ವಿಲ್ ಬಿ ಎ ವೆರಿ ಗುಡ್ ಸರ್ವೆ ಫಾರ್ ಎವ್ರಿ ಸಕ್ಸೆಸಿವ್ ಗೌರ್ಮೆಂಟ್. ಸರ್, ಇವಾಗ CM ಅವರು 22ರಿಂದ ಸರ್ವೆ ನಡೆಯೋಕ್ಕೆ ಆಗುತ್ತಾ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಸರ್ವೆ ಆ ಟೈಮಿಗೆ ಪ್ರಾರಂಭ ಆಗುತ್ತಂತ ನನ್ನ ನಂಬಿಕೆ ಇದೆ, ಆಗುತ್ತೆ ಕೂಡ. ಅಲ್ಲ, CM ಇದ್ರ ಬಗ್ಗೆ ನಾವು ಕನ್ಫ್ಯೂಷನ್ಸ್ ಬಗ್ಗೆ ಮಾತನಾಡಿದ್ದೀವಿ ನಾವು ಹೊರತು, ಡೆಫಿನೆಟ್ಲಿ ಆನ್ ಡೇಟ್ ವಾಟ್ ಎವರ್ ಸರ್ವೆ ಹ್ಯಾಸ್ ಟು ಹ್ಯಾಪನ್ ಅಕಾರ್ಡಿಂಗ್ ಟು ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸದ್ಯಕ್ಕೆ ಸಚಿವರ ಗೊಂದಲ ಬಗೆಹರಿತಂತ ಈ ಚರ್ಚೆ ಬಳಿಕ? ಗೊಂದಲ ಇಲ್ಲ ರೀ, ಗೊಂದಲ ಅಂತ ನೀವು ಹೇಳಿದ್ರೆ ನಾವು ಹೆಂಗೆ ಗೊಂದಲ ಹೇಳೋಣ? ನಿನ್ನೆ ನಡೆದಂತ ಒಂದು ಇದು ನೋಡಿದ್ರೆ ಎಲ್ಲ ಫಾರ್ಮೆಟ್ ಸರಿ ಇತ್ತು. ಸೆಪ್ಟೆಂಬರ್ 22ಕ್ಕೆ ನಡೆಯಲಿತ್ತು. ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಅಜೆಂಡಾ ಇರಲಿಲ್ಲ. ಇದ್ದಕ್ಕಿದ್ದಂತೆ ಪ್ರಸ್ತಾಪ ಆಗಿದ್ದು ಏನಕ್ಕಂತಂದ್ರೆ ಅನಿವಾರ್ಯತೆ ಅದು ಕನ್ಫ್ಯೂಷನ್ಸ್ ಇತ್ತು, ನಮಗೂ ಕನ್ಫ್ಯೂಷನ್ ಇತ್ತು. ಬಿಕಾಸ್ ವಿ ಆರ್ ನಾಟ್ ನೋಯಿಂಗ್ ಹೌ ದೇ ಆರ್ ಗೋಯಿಂಗ್ ಟು ಡೂ ಪ್ರೊಸೀಜರ್ಸ್ ಅಂತ. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ವೆಲ್. ಅದು ಡಾಕ್ಯುಮೆಂಟ್ ಆಗಿರ್ತದೆ. ಈಗ 1300 ಕಾಸ್ಟಿಗೆ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ. ಕಾಂತರಾಜ್ ವರದಿ ಯಾರು 1300 ಯಾರು ಅಬ್ಜೆಕ್ಷನ್ ಇಲ್ಲ. ಅವಾಗ ಕೋರ್ಟಿಗೆ ಹೋಗ್ಲಿಲ್ಲ ಇವರು. ಅವಾಗ ಯಾಕೆ ಕೋರ್ಟಿಗೆ ಹೋಗ್ಬಾರ್ದು? ಇವ್ರ ಟೈಮಲ್ಲಿ ತಾನೇ ಇಂಟ್ರಿಮ್ ವರದಿ ಇವ್ರು ತಾನೇ ಒಪ್ಕೊಂಡಿರೋದು. BJP ಇಂಟ್ರಿಮ್ ವರದಿ ಒಪ್ಕೊಳ್ಳಿಲ್ವಾ? ಮತ್ತು ಕಾಸ್ಟ್ ಸರ್ವೆ ಆಗುತ್ತಂತ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತದೆ, ಅದಕ್ಕೂ ಮತ್ತೆ ಹೋಗ್ಬೇಕಲ್ಲ ಕೋರ್ಟಿಗೆ. ಇವ್ರು ಮಾಡಿದ್ರೆ ಸರಿ, ಬೇರೆ ಮಾಡಿದ್ರೆ ತಪ್ಪ? ಗೌರ್ಮೆಂಟ್ ಆಫ್ ಇಂಡಿಯಾ ಟುಡೇ ಇಸ್ ಪ್ರೌಡ್ಲಿ ಟೆಲಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಅ ಕಾಸ್ಟ್ ಸರ್ವೆ. ಮೊದಲು ಕಾಸ್ಟ್ ಸರ್ವೆ ಮಾಡಲ್ಲ ಅಂತ ಹೇಳ್ತಿದ್ರು ತಾನೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ವೇಸ್ ಸೆಡ್ ದಟ್ ನಾವು OBC ಸರ್ವೆ ಮಾಡಲ್ಲ ಅಂತ ಹೇಳ್ತಾ ಇತ್ತು. ಈಗ ಯಾಕೆ ಮಾಡ್ತಿದೆ ಅಂತ ಹೇಳ್ತದೆ? ಇವ್ರು ಏನು ಸ್ಟ್ಯಾಂಡರ್ಡ್ ತೊಗೊಂಡ್ರೆ ನಡೀತದೆ? ಎಲ್ಲದಕ್ಕೂ ಕೋರ್ಟು ಕಚೇರಿ. ಎನಿವೆ, ಲೆಟ್ ದೆಮ್ ಡೂ ಇಟ್. ವಿ ಆರ್ ಹ್ಯಾಪಿ ಫಾರ್ ಇಟ್. ಬಟ್ ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು, ಈ ಸರ್ವೆ ಆದರೆ ಎಲ್ಲ ಸಮಾಜದ, ಇದು ಒಂದು ಸಮಾಜಕ್ಕೆ ರಿಲೇಟೆಡ್ ಅಲ್ಲ, ಎಲ್ಲ ಸಮಾಜದ, ಆ ಸಮಾಜಗಳಲ್ಲಿ ಬಡವರು ಯಾರಿದ್ದಾರೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾರು ಎಷ್ಟಿದ್ದಾರೆ ಅಂತ ಗುರುತಾಗ್ತಕ್ಕಂಥ ಸರ್ವೆ ಇದೆ. ಅದಕ್ಕಾಗಿ ಇದ್ರ ಬಗ್ಗೆ ಫೋಕಸ್ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ.